ಬಂಧುಗಳೇ, ಎಲ್ಲರಿಗೂ ಅವರವರ ಒಟ್ಟಾರೆ ಆಯಸ್ಸನ್ನು ತಿಳಿದುಕೊಳ್ಳಲು ಹಂಬಲವಿರುತ್ತೆ. ಅದಕ್ಕಾಗಿಯೇ ಅತ್ಯಂತ ಸುಲಭವಾದ ದಾರಿಯೊಂದನ್ನು ನಾವಿಂದು ನಿಮಗೆ ತಿಳಿಸಿಕೊಡಲಿದ್ದೇವೆ. ಅದೇ ಹಸ್ತ ಸಮುದ್ರಿಕೆ ಶಾಸ್ತ್ರ. ಗೆಳೆಯರೇ, ಈ ಶಾಸ್ತ್ರವನ್ನ ಸ್ವಯಂ ಭಗವಾನ್ ವಿಷ್ಣುವು ಶಿವನಿಗೆ ತಿಳಿಸಿಕೊಟ್ಟಿರುತ್ತಾರೆ. ನಿಮ್ಮ ಅಂಗೈಯಲ್ಲಿರುವ ಈ ರೇಖೆಗಳನ್ನು ಪರಿಶೀಲನೆ ಮಾಡಿಕೊಳ್ಳುವ ಮೂಲಕ ನೀವೇ ನಿಮ್ಮ ಒಟ್ಟಾರೆ ಆಯಸ್ಸಿನ ಪ್ರಮಾಣ ಎಷ್ಟು ಇದೆ ಎನ್ನುವುದನ್ನು ನೀವೇ ತಿಳಿದುಕೊಳ್ಳಬಹುದು. ನಿಮ್ಮ ಕೈಯಲ್ಲಿರುವ ಈ ರೇಖೆ, ಇದನ್ನು ಲೈಫ್ ಲೈನ್ ಅಥವಾ ಆಯಸ್ಸಿನ ರೇಖೆ ಎಂದು ಕರೆಯುತ್ತಾರೆ. ಬುಡದಿಂದ ಆರಂಭವಾಗುವ ಈ ರೇಖೆಯೇ ಆಯಸ್ಸಿನ ರೇಖೆಯಾಗಿದೆ. ಯಾರ ಆಯಸ್ಸಿನ ರೇಖೆ ಈ ತುದಿಯಿಂದ ಈ ತುದಿಯವರೆಗೆ ಅಖಂಡವಾಗಿ ಇದೆಯೋ, ನೀಳವಾಗಿ ಸ್ಪಷ್ಟವಾಗಿ ಇದೆಯೋ, ಆ ವ್ಯಕ್ತಿ ಪೂರ್ಣಾಯುಷ್ಯವನ್ನು ಹೊಂದಿರುತ್ತಾನೆ ಅಂತ ಹಸ್ತ ಸಮುದ್ರಿಕೆ ಶಾಸ್ತ್ರ ಹೇಳುತ್ತೆ. ನಿಮ್ಮ ಕೈಗಳನ್ನು ಗಮನಿಸಿಕೊಂಡು ನೋಡಿ, ಈ ರೇಖೆ ಇಲ್ಲಿಂದ ಇಲ್ಲಿಯವರೆಗೆ ಅಖಂಡವಾಗಿದೆಯಾ? ಇತ್ತು ಅಂದರೆ ನಿಮ್ಮ ಆಯಸ್ಸು ಪೂರ್ಣವಾಗಿ ನೀವು ಬದುಕುತ್ತೀರಿ ಎಂದು ಅರ್ಥ. ಮತ್ತು ಈ ರೇಖೆ ಎಲ್ಲಾದರೂ ಈ ರೀತಿ ತುಂಡಾಗಿದ್ದರೆ, ಬೇರ್ಪಟ್ಟಿದ್ದರೆ, ಆ ಆಯಸ್ಸಿನ ಭಾಗದಲ್ಲಿ ನಿಮಗೆ ಗಂಡಾಂತರ ಒಂದು ಕಾದಿದೆ, ಅನಾರೋಗ್ಯ ಉಂಟಾಗಬಹುದು, ಏನಾದರೂ ಸಂಕಷ್ಟ ಎದುರಾಗಬಹುದು ಎಂದು ಶಾಸ್ತ್ರ ಹೇಳುತ್ತೆ. ಮತ್ತು ಈ ಆಯಸ್ಸಿನ ರೇಖೆಯ ಈ ಚಾಚುವಿಕೆಗಳನ್ನು ನೀವು ಗಮನಿಸಿ. ಮೇಲ್ಮುಖವಾದ ಚಾಚುವಿಕೆ ಮತ್ತು ಕೆಳಮುಖವಾದ ಈ ಸೀಳುವಿಕೆ, ಇವುಗಳ ಏನು ಹೇಳುತ್ತವೆ? ಮೇಲ್ಮುಖವಾದ ಚಾಚುವಿಕೆ ಎಂದರೆ ನಿಮ್ಮ ಆಯಸ್ಸು ಆರೋಗ್ಯ ವೃದ್ಧಿಯಾಗುವ ಕಾಲ ಇದು ಅಂತ ನೀವು ತಿಳಿದುಕೊಳ್ಳಬೇಕು. ಈ ಕೆಳಮುಖದ ಸೀಳುವಿಕೆ ಇದ್ದರೆ ಆ ಆಯಸ್ಸಿನ ಕಾಲದಲ್ಲಿ ನಿಮ್ಮ ಆರೋಗ್ಯ ಕುಂಠಿತವಾಗುತ್ತೆ, ದೇಹದ ಸ್ಥಿತಿ ಅಷ್ಟೊಂದು ಚೆನ್ನಾಗಿ ಉಳಿಯುವುದಿಲ್ಲ ಅಂತ ಈ ಸೀಳುವಿಕೆಗಳು ಹೇಳಿಕೊಡುತ್ತವೆ. ನೀವು ಈ ರೇಖೆಯ ಈ ಆರಂಭದ ಸ್ಥಾನದಿಂದ ಈ ಅಂತ್ಯದ ಸ್ಥಾನದವರೆಗೆ ಸರಿಯಾಗಿ 10 ಭಾಗಗಳನ್ನಾಗಿ ನೀವು ವಿಭಾಗಿಸಿಕೊಳ್ಳಬೇಕು. ಇದನ್ನು ಅಳತೆ ಮಾಡಿ ಬರೆದಿಟ್ಟುಕೊಳ್ಳಿ, ಮಾರ್ಕ್ ಮಾಡಿ. ಪ್ರತಿ ಒಂದು ಮಾರ್ಕ್ 10 ವರ್ಷದ ನಿಮ್ಮ ಆಯಸ್ಸಿನ ಭಾಗವನ್ನು ತೋರಿಸುತ್ತೆ. ಒಟ್ಟಾರೆ ಈ ತುದಿಯಿಂದ ಈ ತುದಿಯವರೆಗೆ 100 ವರ್ಷಗಳ ಆಯಸ್ಸು ಎಂದು ನೀವು ಭಾಗವನ್ನು ಮಾಡಿಕೊಳ್ಳಬೇಕು. ಈ ರೇಖೆಯ ಈ ಸೀಳುವಿಕೆ, ಮೇಲ್ಮುಖವಾದ ಸೀಳುವಿಕೆ ಯಾವ ಅವಧಿಯಲ್ಲಿ ಉಂಟಾಗಿದೆಯೋ ಆ ವರ್ಷದ ಆ ದಶಕದಲ್ಲಿ ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ, ನಿಮ್ಮ ದೇಹದಾಢ್ಯತೆ ಅತ್ಯುತ್ತಮವಾಗಿರುತ್ತೆ ಎಂದು ನೀವು ತಿಳಿದುಕೊಳ್ಳಬಹುದು. ಈ ಕೆಳ ಸೀಳುವಿಕೆ ಯಾವ ಅವಧಿಯ ಯಾವ ಭಾಗದಲ್ಲಿ ಬಂದಿದೆಯೋ ಆ ವರ್ಷಗಳಲ್ಲಿ ನಿಮ್ಮ ಆರೋಗ್ಯ ಗಂಭೀರವಾಗಿ ಕುಂಠಿತವಾಗಲಿದೆ ಎಂದು ನೀವು ತಿಳಿದುಕೊಳ್ಳಬಹುದು. ಒಟ್ಟಾರೆಯಾಗಿ ಅತ್ಯಂತ ಸುಲಭವಾಗಿ ನೀವು ನಿಮ್ಮ ಕೈಯ ಈ ರೇಖೆಯನ್ನು ಗಮನಿಸುವ ಮೂಲಕ ನಿಮ್ಮ ಒಟ್ಟಾರೆ ಆಯಸ್ಸು ಎಷ್ಟಿದೆ ಮತ್ತು ಆ ಆಯಸ್ಸಿನ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಯಾವ ರೀತಿ ಇರಲಿದೆ ಎನ್ನುವುದನ್ನು ನೀವೇ ಅರ್ಥ ಮಾಡಿಕೊಳ್ಳಬಹುದು. ಬಂಧುಗಳೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.